ಆ ತಿಳುವಳಿಕೆಯ ಪ್ರಜ್ಞೆಯನ್ನ ತರ್ಕೊಳ್ಳೋದಿಲ್ಲ. ಸುಮ್ಮನೆ ಒಂದಲ್ಲ ಒಂದು ವಿಷಯದ ಹಿಂದೆ ಓಡ್ಲಿಕ್ಕೆ ಶುರು ಮಾಡ್ತೀರಾ, ಎಲ್ಲರೂ ಓಡ್ತಿದ್ದಾರೆ ಅಂತ ಹೇಳಿ. ಅಥವಾ ಆಹಾರದಲ್ಲಿ ಡ್ರೈ ಐಟಮ್ ಅನ್ನ, ಒಣಗಿರುವ ಆಹಾರವನ್ನ, ಯಾವುದು ವಾತವನ್ನು ಹೆಚ್ಚಿಸುತ್ತೆ ಅಂತ ಆಹಾರವನ್ನು ನೀವು ತಿಂತೀರಾ. ಮನಸ್ಸಿನಲ್ಲಿ ಚಂಚಲತೆ ಇದೆ, ವಾತವನ್ನ ಹೆಚ್ಚಿಸುವ ಆಹಾರವನ್ನು ನೀವು ತಿಂತಾ ಇದ್ದೀರಾ. ಇದನ್ನ ನೀವು ಮಾಡಿದಾಗ ನಿಮ್ಮಲ್ಲಿ ವಾತದ ಇಂಬ್ಯಾಲೆನ್ಸ್ ಆಗುತ್ತೆ. ಸೊ ಅದು ಡೈರೆಕ್ಟ್ ನೀವು ಮಾಡ್ತಾ ಇರುವ ವಾತದ ಎನರ್ಜಿಯಲ್ಲಿ ಇಂಬ್ಯಾಲೆನ್ಸ್ ಅನ್ನ ಡೈರೆಕ್ಟ್ ಆಗಿ ಕರ್ಕೋತಾ ಇದ್ದೀರಾ. ದಟ್ ಇಸ್ ಪ್ರೈಮರಿ ಇಂಬ್ಯಾಲೆನ್ಸ್. ಇಲ್ಲ, ನೀವು ಫಿಸಿಕಲಿ ಆಕ್ಟಿವ್ ಆಗಿಲ್ಲ, ನೀವು ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ನೀವು ಉತ್ಸಾಹದಿಂದ ಇರ್ತಾ ಇಲ್ಲ, ನೀವು ಬಿಸಿಲಿಗೆ ಹೋಗ್ತಾ ಇಲ್ಲ, ನೀವು ಅಗ್ನಿಯನ್ನ ವೀಕ್ ಮಾಡ್ಕೊಂಡ್ರಿ. ಆ ಅಗ್ನಿ ವೀಕ್ ಆಯ್ತಾ, ಆ ವಾತವನ್ನ ಕಂಟ್ರೋಲ್ ಮಾಡುವ ಶಕ್ತಿ ವೀಕ್ ಆಯ್ತು. ಆವಾಗ ಸುಮ್ಮನೆ ವಾತ ಜಾಸ್ತಿ ಆಗುತ್ತೆ. ನೀವು ವಾತವನ್ನ ಜಾಸ್ತಿ ಮಾಡ್ಕೊಳಕ್ಕೆ ಏನು ಮಾಡಿಲ್ಲ ತಪ್ಪುಗಳು, ಬಟ್ ನಿಮ್ಮ ಆ ವಾಯು ತತ್ವವನ್ನ ಕಂಟ್ರೋಲ್ ಮಾಡುವ ಕೆಳಗಡೆಯ ಅಗ್ನಿ ನಿಮ್ಮಲ್ಲಿ ದುರ್ಬಲ ಇದೆ. ಯಾಕೆ ದುರ್ಬಲ ಇದೆ? ಫಿಸಿಕಲಿ ಆಕ್ಟಿವ್ ಆಗಿಲ್ಲ, ಎಕ್ಸರ್ಸೈಸ್ ಮಾಡ್ತಾ ಇಲ್ಲ, ಬಿಸಿಲಿಗೆ ಹೋಗ್ತಾ ಇಲ್ಲ, ಮಾಡುವ ಕೆಲಸದ ಪ್ರತಿ, ಜೀವನದ ಪ್ರತಿ ಉತ್ಸಾಹ ಇಲ್ಲ. ನೀವು ಈ ತಪ್ಪುಗಳನ್ನ ಮಾಡಿದಾಗ ನಿಮ್ಮ ದೇಹದಲ್ಲಿ ಅಗ್ನಿ ವೀಕ್ ಆಗುತ್ತೆ, ಮಂದ ಆಗುತ್ತೆ, ದುರ್ಬಲ ಆಗುತ್ತೆ. ಯಾವಾಗ ನಿಮ್ಮ ಅಗ್ನಿ ದುರ್ಬಲವಾಗುತ್ತೆ, ಆ ಮೇಲೆ ಇರುವ ಎನರ್ಜಿಯನ್ನ ಕಂಟ್ರೋಲ್ ಮಾಡುವ ಸಾಮರ್ಥ್ಯ ಹೋಗುತ್ತೆ. ಆವಾಗ ಅದು ಮೇಲೆ ಇರುವ ಶಕ್ತಿ ಅನ್ಕಂಟ್ರೋಲ್ಡ್ ಆಗುತ್ತೆ. ಆವಾಗ ಕೂಡ ನಿಮ್ಮಲ್ಲಿ ವಾತದ ಇಂಬ್ಯಾಲೆನ್ಸ್ ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಸೆಕೆಂಡರಿ ಇಂಬ್ಯಾಲೆನ್ಸ್.